ಇನ್ನು ಚಿಕ್ಕಮಗಳೂರು ಮತ್ತು ಕೋಲಾರ ಭಾಗದಲ್ಲಿ ಒಂದಷ್ಟು ಮಹಿಳೆಯರು ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. 3-4 ತಿಂಗಳಿಂದ ಬರ್ತಾ ಇಲ್ಲ. ಅದರಿಂದ ಸ್ವಲ್ಪ ಅನುಕೂಲವಾಗಿತ್ತು ನಮಗೆ, ಅದೇನು ತೊಂದರೆ ಏನಿಲ್ಲ. ಅದರಿಂದ ರೇಷನ್ ತಗೊಳ್ತಾ ಇದ್ವಿ, ಮಕ್ಳಿಗೆ ಏನ ಬೇಕಂದರೆ ಒಂದು ಮೆಡಿಸಿನ್ ತಗೊಳಕ್ಕೂ ಆಗ್ತಾಯಿತ್ತು. ಈಗ ಬರ್ತಾ ಇಲ್ಲ 3-4 ತಿಂಗಳಿಂದ. ಸ್ವಲ್ಪ ಕಷ್ಟನೇ. ನಾವು ಏನು ಕೆಲ್ಸಕ್ಕೆ ಹೋಗಲ್ಲಲ್ಲ, ನಮ್ಮ ಮನೆ ಕೆಲ್ಸಗಳಿಗೆ ಹೋಗೋರು. ನಾವೇನು ಬೇರೆ ಕೆಲಸ ನಮಗೇನಿಲ್ಲ. ನಮ್ಮ ಮನೆ ಕೆಲ್ಸಕ್ಕೆ ಹೋಗಿ ಪಾತ್ರೆ ತೊಳೆದು ತಿಂದ್ರೇ ನಮಗೆ ಎಂಜಲ್ ತಟ್ಟೆಗಳು ತೊಳೆದೇ ಬರಬೇಕು ನಾವು. ಅದರಿಂದ ಸ್ವಲ್ಪ ಅನುಕೂಲವಾಗಿತ್ತು ನಮ್ಮ ಮೆಡಿಷನ್ ತೊಗೊಳಕ್ಕೆ, ಒಂದು ರೇಷನ್ ತೊಗೊಳಕ್ಕೆ. ಬೇಗ ಬರಬೇಕಂತಲೇ ನಾವು ಅವ್ರಿಗೆ ಕೇಳ್ತಾಯಿದ್ದೀವಿ. ನಿಂತೋಗಿದೆ ಏನೋ ಗೊತ್ತಿಲ್ಲ. ಫಸ್ಟ್ ಬರ್ತಾಯಿತ್ತು ಕರೆಕ್ಟಾಗಿ ತಿಂಗಳು ಬರೋದು. ಈಗ 3-4 ತಿಂಗಳಿಂದ ಬರ್ತಾಯಿಲ್ಲ. ಇದು ನಮಗೆ ಗೃಹಲಕ್ಷ್ಮಿ ಅಂತ ಬರ್ತಾಯಿತ್ತು. ಈಗ 3 ತಿಂಗಳಿಂದ ಬರ್ತಾಯಿಲ್ಲ. ಹಾಲು ರೇಟು, ಬೇಳೆ ಅದೆಲ್ಲ ರೇಟ್ ಆಗಿಬಿಟ್ಟಿದೆ. ನಮ್ಗಂತ ತಿನ್ನೋಕ್ಕೂ ಕೂಲಿ ಮಾಡ್ಕೊಂಡು ತಿನ್ನೋದು ನಾವು. ಮನೆ ಬೇರೆ ಸ್ವಂತನೂ ಇಲ್ಲ, ಬಾಡಿಗೆ ಕಟ್ಟಬೇಕು. ಬಾಡಿಗೆ ನೋಡಿದ್ರೆ 5,000 6,000 ಅಂತಾರೆ. ಎಲ್ಲಿಗೋದ್ರೂ 50,000 70,000 ಅಡ್ವಾನ್ಸ್ ಅಂತಾರೆ. ನಮ್ಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲ ಸರ್. ಈಗ 12ನೇ ಕ್ಲಾಸ್ ಆಗಿದ್ದಾಳೆ, ಅವಳಿಗೆ ಹೊಸ ಬುಕ್ ತರೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಅಷ್ಟು ಪ್ರಾಬ್ಲಮಲ್ಲಿ ಇದ್ದೀವಿ. 2,000 ಬರುತ್ತೆ ಅಂತ ಇದ್ವಿ, ಆ 2,000ನೂ ಇದಾಗ್ಬಿಡ್ತು. ಇವಾಗ 1 ತಿಂಗಳು ಹಾಕಿದ್ರೆ 3 ತಿಂಗಳು ಬರೋದೇ ಇಲ್ಲ. ಅದು ಹೆಂಗೆ ಮಾಡೋದು ನಾವು? ಸ್ವಲ್ಪ ನೋಡಿ ಮಾಡಿಕೊಡಿ. ಕೇಳಿಲ್ಲ ನಾವು, ನೀವು ಹಾಕಿದ್ದೀರಾ ಸಂತೋಷ. ಈಗ ಹಾಕಿದ್ದನ್ನ ಕರೆಕ್ಟನ್ನು ಕೊಡಬೇಕಲ್ವ ನಮಗೆ. ಅದು ಕೊಡ್ತಾಯಿಲ್ಲ. ಎಂತ ಮಾಡೋದು ಇದು? ಹೆಂಗೆ ಬದುಕೋದು ನಾವು? ಇದನ್ನೇ ನಂಬ್ಕೊಂಡು ಸ್ವಲ್ಪ ಸಂಘ ಚೀಟಿಗಳು ಬಾಕಿ ತೊಗೊಂಡಿರ್ತೀವಿ. ಅದು ಬಂದರೆ ಒಂದು 1,000 ರೂಪಾಯಿ ಅದು ಕಟ್ಬೋದಲ್ಲ, ಒಂದು 5 ರೂಪಾಯಿ ಕಟ್ಬೋದಲ್ಲ ಅಂತ ಮಾಡ್ಕೊಂಡಿದ್ವಿ. ಅದು ಕಟ್ಟೋಕ್ಕೂ ಹೋಗ್ತಾ ಇಲ್ಲ ಸರ್. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನಮಗೇನು ಹೆಲ್ಪ್ ಆಗ್ತಾಯಿಲ್ಲ. ಇವಾಗ ಹಾಕೋದನ್ನು ಕರೆಕ್ಟಾಗಿ ಹಾಕ್ಕೊಡಿ ಸರ್, ಅಲ್ವಾ? ಹಾಕ್ಕೊಟ್ರೆ ನಾವನ್ನು ಬದುಕೊಂತೀವಿ. ಹಂಗೆ ಇಲ್ಲಾಂದರೆ ನಮಗೆ ಯಾಕಲ್ಲ ಅಂತ ಹೇಳ್ಬಿಡಿ, ಅಲ್ವಾ? ಇದೆಂತ ಮಾಡೋದು? ಕೊಡ್ತೀವಿ ಅಂತ ಆಸೆ ತೋರಿಸೋದು, ಇಲ್ಲ ಅಂತ ಮಾಡೋದು. ಬಡವ್ರು ಎಲ್ಲಿಗೆ ಹೋಗಿ? ಗೃಹಲಕ್ಷ್ಮಿದು ದುಡ್ಡು ಬರ್ತಾ ಇಲ್ಲ. ಮೊನ್ನೆ 3 ದಿವಸ ಆಯಿತು ಬಂದು, 4-5 ತಿಂಗಳಾಗೈತೆ. ಇದು ದೀಪಾವಳಿಗೆ ಬಂದಿರೋದು. ದೀಪಾವಳಿನಿಂಕ ಇವತ್ತು 3 ದಿವಸ ಆಗೈತೆ. 2,000 ಬಂದೈತೆ ಅಷ್ಟೇ, ಯಾವುದು ಬಂದಿಲ್ಲ. ದೀಪಾವಳಿಗೆ 2,000 ಬಂದೈತೆ, ವರಲಕ್ಷ್ಮಿ ಹಬ್ಬಕ್ಕೆ 2,000 ಬಂದೈತೆ ಅಷ್ಟೇ. ಅಕ್ಕಿ ಕಾಸು ಏನು ಬರ್ತಾ ಇಲ್ಲ. ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವರು ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಇದ್ದಾರೆ. 6 ತಿಂಗಳು ಆಯಿತು ಬಂದು. 6 ತಿಂಗಳು 4 ತಿಂಗಳು ಒಂದು ಸತಿ ಕೊಡ್ತಾರೆ, ಒಂದು ಸತಿ ಕೊಡ್ತಾ ಇಲ್ಲ. ಏನೋ ನಮ್ಮ ಕಮಿಟ್ಮೆಂಟ್ಗಳು ಕೊಟ್ಟರೆ ಏನೋ ಆಗುತ್ತೆ. ನಾವು ಫೀಸ್ಗಳು ಕಟ್ಟಬೇಕು, ಬಾಡಿಗೆಗಳು ಕಟ್ಟಬೇಕು, ರೇಷನ್ಗೆ ಅದಕ್ಕೂ ಇದಕ್ಕೂ ಎಲ್ಲ ಬರ್ತಾರೆ. ಒಂದು 5-5 kg ಅಕ್ಕಿ ಕೊಟ್ಬಿಟ್ರೆ ನಮಗೇನು ಸರ್ ಯೂಸ್ ಆಗುತ್ತೆ? ಇನ್ನು ಎಷ್ಟೊಂದು ಇರುತ್ತೆ ದಿನ ಬಳಕೆಗಳು, ಅವು ಇವು ಎಲ್ಲ ದುಬಾರಿಗೆ ಆಗಿಬಿಟ್ಟಿದೆ. ಇವಾಗ ಕೊಡೋದು ಒಳ್ಳೇದು ಅಂತ ನಾವು ಹೇಳ್ತಾ ಇಲ್ಲ, ಕೊಟ್ಟಿದ್ದೇನು ಒಳ್ಳೇದೇ. ಅದೇ ಇದ್ರಕ್ಕೆ ಫಸ್ಟೇ ಕೊಡ್ದಿರಾನು ಏನಾದರೂ ಈ ಸ್ಕೂಲ್ ಕಾಪಾಡೋ ಇಂಥದಕ್ಕೆ ಏನಾದರೂ ಮಾಡಿದ್ದೇನೋ ಒಳ್ಳೇದೇ ಆಯ್ತಾ. ಎಲ್ಲಕ್ಕೂ ಒಳ್ಳೇದಿತ್ತು. ಇವಾಗ ಇದು ಇತ್ತಿಗೂ ಇಲ್ಲ, ಹತ್ತಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಸುಮ್ಮನೆ ಕೊಡ್ತೀರಿ ಅಂತ ಶಿಕ್ಷಿದ್ರೆ ಅಷ್ಟೇ. 1-2 ತಿಂಗಳು 3 ತಿಂಗಳು ಹಾಕಿದ್ರು, ಆಮೇಲೆ ಇಲ್ಲ. ನಿಲ್ಲಿಸಿದ್ರೇ ಒಳ್ಳೆಯದು. ಯಾಕಂದರೆ ನಾವು ಸಾವಿರಾರು ಜನ ನೋಡ್ತಾರೆ ಇದು ನೀವು ಮಾಡೋದು. ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಏನು ಬೆಲೆನೋ ಹಾಲು ಗೀಲು ಸಕ್ಕರೆ ತಗಿಂದ ಎಲ್ಲನೂ ಹೆಚ್ಚು ಮಾಡ್ತಾರೆ. 2,000 ಕೊಟ್ಟು 6,000 ರೂಪಾಯಿ ಹೆಚ್ಚು ಮಾಡ್ತಾರೆ. ಅದೇನು ಉಳಿತಾಯ ಆಗುತ್ತೆ?